ಹೇಮಾವತಿ ಯೋಜನೆ ಅದು ಕೂಡ ಭಾಳ ಹಳೆ ಯೋಜನೆ. ಹೇಮಾವತಿ ಪ್ರಾಜೆಕ್ಟ್ ಆಗಿ ಸುಮಾರು ವರ್ಷಗಳಾಗಿದೆ. ಅಲ್ಲಿ ಇನ್ನೂ ಸಬ್ಸಿಡರಿ ಆಗಬೇಕು, ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ಸ್ಗಳು ಕೆಲವೆಲ್ಲ ಆಗೇ ಇಲ್ಲ, ಹಾಗೆ ಕೆನಾಲ್ಗಳು ಮಾಡಿಕೊಂಡು ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅದು ಒಂದು. ಜೊತೆಗೆ ಹೊಸದಾಗಿ ಲಿಫ್ಟ್ ಇರಿಗೇಷನ್ಸ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಅದು ಕುಣಿಗಲ್ ಇರ್ಬೋದು ಅಥವಾ ಬೇರೆ ಯೋಜನೆಗಳಿರ್ಬೋದು. 4 ಯೋಜನೆ ಲಿಫ್ಟ್ ಇರಿಗೇಷನ್ನಲ್ಲಿ, ಶ್ರೀರಂಗ ಯೋಜನೆ ಅವೆಲ್ಲ. ಅದನ್ನು ಅಲ್ಲಿ ಕೂಡ ಲ್ಯಾಂಡ್ ಅಕ್ವಿಸಿಷನ್ಸು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ, ಅವೆಲ್ಲ ಇತ್ತೀಚೆಗೆ ಆಗಿರುವಂಥದ್ದು. ಅದನ್ನು ಕೂಡ ರಿವ್ಯೂ ಮಾಡಿದ್ವಿ. ಮತ್ತು ನಮ್ಮಲ್ಲಿ ಅಪ್ಪರ್ ಭದ್ರಾ ಯೋಜನೆ ಭಾಳ ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ. ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು ಕೂಡ ಸುಮಾರು 160 ಎಕರೆ ಅಕ್ವಿಸಿಷನ್ ಆಗಬೇಕಾಗಿತ್ತು. ಅದನ್ನು ಕೂಡ ಈಗ ರಿವ್ಯೂ ಮಾಡಿ ಸೂಚನೆ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮಲ್ಲಿ KIDB ಇದೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡಿಂದ. ಅಲ್ಲಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಎಕರೆ ಭೂಮಿನಲ್ಲಿ ನಾವು ಇಂಡಸ್ಟ್ರಿಯಲ್ ಹಬ್ಬನ್ನು ಮಾಡಿದ್ದೇವೆ. 4, 7, 6 ಸ್ಟೇಜಸ್ಸು. 6 ಸ್ಟೇಜಿನಲ್ಲಿ 3 ಸ್ಟೇಜು ಕಂಪ್ಲೀಟ್ ಆಗಿದೆ. ಇನ್ನು 3 ಸ್ಟೇಜಿನಲ್ಲಿ ಅಕ್ವಿಸಿಷನ್ನು ನಡೀತಾ ಇದೆ ಮತ್ತು ಫಾರ್ಮೇಷನ್ನು ಅದೆಲ್ಲ ನಡೀತಾ ಇದೆ. ಅದರದ್ದು ಕೂಡ ರಿವ್ಯೂ. ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಗಳಿತ್ತು ಅದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಎತ್ತಿನೊಳೆ ಯೋಜನೆ ಕೂಡ, ಅದರಲ್ಲೂ ಸುಮಾರು ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕಾಗಿದೆ. ಮುಖ್ಯವಾಗಿ ಕೊರಟಗೆರೆ ಭಾಗದಲ್ಲಿ ಇಂಪೌಂಡಿಂಗಿಗೆ ಪ್ರಸ್ತಾಪ ಮಾಡಿದರು. ಸುಮಾರು 5,000 ಎಕರೆಯಲ್ಲಿ ಅರ್ಧ ದೊಡ್ಡಬಳ್ಳಾಪುರ, ಅರ್ಧ ಕೊರಟಗೆರೆ. ಅಂದರೆ ತುಮಕೂರು ಜಿಲ್ಲೆಗೆ 2,500 ಎಕರೆ, ದೊಡ್ಡಬಳ್ಳಾಪುರ ಬೆಂಗಳೂರು ರೂರಲ್ಲಿಗೆ 2,500 ಎಕರೆ. ಅದನ್ನು ಈಗ ಅವರು ಚೇಂಜ್ ಮಾಡಿ ಒಂದೇ ಕಡೆ ಮಾಡಬೇಕು ಅಂತ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಸ್ವಲ್ಪ ಅನ್ಯಾಯ ಆಗಿರ್ತಕ್ಕಂಥದ್ದು. ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ, ಲ್ಯಾಂಡ್ ಅಕ್ವಿಸಿಷನ್ಗೆ ರೇಟ್ ಕೊಡೋದ್ರ ಬಗ್ಗೆ ಮತ್ತು ಅಕ್ವಿಸಿಷನ್ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇಷ್ಟೆಲ್ಲ ಇವತ್ತು ಸಭೆ ನಡೆದಿದೆ. ರೈಲ್ವೆದು ಇನ್ನೂ